ಗಾಯ್ಸ್. ಸೊ ನೆನ್ನೆ ಬರೋ ತುಂಬಾ ಲೇಟ್ ಆಯಿತು, ಬೆಳಗ್ಗೆ ಎದ್ದೊಳೋದು ಲೇಟ್ ಆಗೋಯಿತು. ಇನ್ನೂ ಯಾಕೋ ನಿದ್ದೆ ಸಾಕಾಗಿಲ್ಲ, ಬಟ್ ತುಂಬ ಕೆಲಸ ಇದೆ ಗಾಯ್ಸ್. ಸೊ ಬೆಳಗ್ಗೆನೇ ಎದ್ದು ಕಾರ್ದು ಪಾಲಿಷಿಂಗ್ ಇತ್ತು, ಸೊ ಕಾರ್ನ ಪಾಲಿಷಿಂಗ್ ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗಿ ಕಾರ್ನ ಪಾಲಿಷಿಗೆ ಬಿಟ್ಟು ಬರೋಣ. ಬಟ್ ಇವಾಗ ಯಶವಂತಪುರದ ಗಂಟ ಹೋಗ್ಬೇಕು. ಮಕ್ಕಳೇ ಹುರಿದೋಗ್ಬಿಡ್ತದೆ ಇವಾಗ. ನಜ್ಜಿನ ಬಡಿಯ ಟ್ರಾಫಿಕ್ಕು, ಏನು ಮಾಡೋದು, ಏನೂ ಮಾಡೋಂಗಿಲ್ಲ. ಹೋಗ್ಬಿಟ್ಟು ಬರ್ಬೇಕು ಇವಾಗ ಬಿಟ್ಬಿಟ್ಟು. ಸೊ ಪಾಲಿಷಿಂಗು ಎಕ್ಸ್ಪೈರಿ ಆಗುತ್ತೆ, ಕಂಪ್ನಿ ಕಡೆಯಿಂದ ಕೊಟ್ಟಿರೋದು. ಸೊ ಅದು ಎಕ್ಸ್ಪೈರಿ ಆಗೋ ಅಷ್ಟೊತ್ತಿಗೆ ಮಾಡಿಸ್ಕೊಂಡ್ರೆ ಅಟ್ಲೀಸ್ಟ್ ಯೂಸ್ ಆಗುತ್ತೆ ಅಂತ ಹೊರಟಿದ್ದೀನಿ, ಬಿಟ್ಬಿಟ್ಟು ಬರೋಣ ಅಂತ. ಸೊ ಹೋಗಿ ಬಿಟ್ಬಿಟ್ಟು ಬಂದು ಸೊ ಇನ್ನೂ ಸ್ವಲ್ಪ ಶಾಪಿಂಗ್ ಹೋಗಬೇಕು. ಇವತ್ತು ಡೈಲಿ ಇವತ್ತು ಪೂರ್ತಿ ಬರೀ ಇದೇ ಕೆಲಸನೇ ಹೋಗುತ್ತೆ. ಸೊ ಬನ್ನಿ ಕಾರ್ನ ಬಿಟ್ಬಿಟ್ಟು ಸಿಗೋಣ. ಸೊ ಇವಾಗ ಡ್ರೈವ್ ಮಾಡ್ತಾಯಿದ್ದೀನಿ. ನಾನು ಹೋಗಿ ರೀಚ್ ಆದಮೇಲೆ ಒನ್ಸ್ ಶೋರೂಮ್ ಹತ್ರ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ ಗೈಸ್, ಬಾಯ್. ಹೋಗ್ತಾ ಇದ್ದೆ, ಯಾಕೋ ಸಿಕ್ಕಾಬಟ್ಟೆ ಹೊಟ್ಟೆ ಸಿಗ್ತಾ ಇದೆ. ಟಿಫನ್ ಮಾಡಲಿಲ್ಲ, ಅಮ್ಮ ಮಾಡ್ಕೊಂಡು ಹೋಗು ಅಂದರು. ನಾನು ಟೈಮ್ ಆಗಿಬಿಡುತ್ತೆ ಇನ್ನು ಅಂದ್ಬಿಟ್ಟು ಬಂದ್ಬಿಟ್ಟೆ. ಸೊ ಇಲ್ಲಿ ಎಲ್ಲಾದರೂ ಟೀ ಕುಡಿಯೋಣ ಅಂತ ನೋಡ್ತಾ ಇದ್ದೀನಿ. ಬನ್ನಿ ಹೋಗೋದಂಗೆ ಟೀಗೆ ಕುಡ್ಕೊಂಡು ಬರೋಣ, ಆಮೇಲೆ ಓಡೋಣ. ಓಕೆ, ಟೀ ಕುಟ್ಕೊಂಡು ಬನ್ನಿ. ಟೀ ಕುಡಿತೀರಾ? ಟೀ ಕೊಟ್ಕೊಂಡು ಆಮೇಲೆ ಸಿಗ್ತೀನಿ. ಸೊ ಸೀದಾ ಶೋರೂಮಲ್ಲೇ ಸಿಕ್ಬಿಡ್ತೀನಿ. ಬೇಗ ಹೋಗಿ ಡ್ರಾಪ್ ಆಗುತ್ತೆ. ಶೋರೂಮಿಗೆ ಡ್ರಾಪ್ ಮಾಡ್ಬೇಕಾದ್ರೆ ಏನೇನು ಪ್ರೊಸೀಜರು ಅಂತ ಬೇರೆ ಶೋರೂಮಲ್ಲೇ ಸಿಗ್ತೀನಿ. ಓಕೆನಾ? ಬಾಯ್ ಗಾಯ್ಸ್. ಸೊ ಮೈಕೆಲ್ಲ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ, ಸ್ವಲ್ಪ ಅದು ಸಾಕು. ಕಾರ್ ಹೋಗ್ತಾ ಇದೆ. ಸೊ ಅದು ಯಾವ ಕಾರ್ ಏನು ಅಂತ ತೋರಿಸ್ತೀನಿ. ಬಟ್ ಈ ಕಾರು ಸುಮಾರು ಜನದ ಹುಡುಗರ ಕನಸಿನ ಕಾರ್ ಆಗಿರುತ್ತೆ. ನನಗೂ ಇದು ಫೇವ್ರೇಟ್ ಕಾರು ಅಂತಲೇ ಹೇಳ್ಬೋದು. ನನಗೆ ಕಾರ್ ಕ್ರೇಜ್ ತುಂಬಾ ಇದೆ, ಬಟ್ ಒನ್ ಆಫ್ ಮೈ ಫೇವ್ರೇಟ್ ಕಾರ್ ಅಂತಲೇ ಹೇಳ್ಬೋದು. ಅದು ಯಾವುದು ಅಂದರೆ ನೋಡಿ ಗಾಯ್ಸ್, ಸೊ ಲೆಜೆಂಡರ್ ಪ್ಲಸ್ ಹೋಗ್ತಾ ಇದೆ. ಇಳಿಸ್ತೀನಿ, ಒಂದಲ್ಲ ಒಂದು ದಿವಸ ಇಳಿಸ್ತೀನಿ ಗೈಸ್. ಇದನ್ನು ಖಂಡಿತ ಇಳಿಸ್ತೀನಿ. ಒಂದಲ್ಲ ಒಂದು ದಿವಸ ಐ ವಿಲ್ ಗೆಟ್ ಯು. ಸೊ ಬಿಟ್ಟೆ ಗೈಸ್. ಅವ್ರದ್ದೇನೋ ಒಳಗಡೆ ಸ್ವಲ್ಪ ಪ್ರೊಸೀಜರ್ಸ್ ಇರುತ್ತೆ, ರೆಕಾರ್ಡಿಂಗು ಅದೇನೋ ಸ್ವಲ್ಪ ಅವ್ರದ್ದೇನೋ ಇರುತ್ತೆ. ಸೊ ಮಾಡೋಂಗಿರಲ್ವಲ್ಲ, ಸೊ ಹಂಗಾಗಿ ಒಳಗಡೆ ಏನೂ ರೆಕಾರ್ಡ್ ಮಾಡಲಿಲ್ಲ ನಾನು. ಇದು ಆ್ಯಕ್ಚುಲಾಗಿ ಇನ್ಶೂರೆನ್ಸಲ್ಲಿ ಸಿಕ್ಕಂಥ ಒಂದು ಫ್ರೀ ಕೂಪನ್. ಇದು ಪಾಲಿಷಿಂಗ್ ಕೂಪನ್ನು. ಪ್ರತಿ ಸತಿ ಅದು ಪಾಲಿಷಿಂಗು ರಬ್ಬಿಂಗು ಮಾಡಿಕೊಡೋರು ಕೂಪನ್ ಇದ್ದಾಗ 3M ಕಡೆಯಿಂದ ಅದೇನೋ ಸಿಗುತ್ತೆ. ಬಟ್ ಈ ಸತಿ ಏನೋ ಪಾಲಿಷಿಂಗ್ ಮಾತ್ರ ಅಂತಾರೆ. ಏನೇನೋ ಅವ್ರವ್ರದ್ದು ಇರುತ್ತಲ್ಲ. ಸೊ ಏನೋ ಒಂದು ಅಟ್ಲೀಸ್ಟ್ ಇರೋದ್ರಲ್ಲಿ ಮಾಡಿಕೊಡಿ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ದೀನಿ. ಸರ್ 1 ಗಂಟೆ 1:15 ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೊಟ್ಟೆ ಬೇರೆ ಹಸಿತಾ ಇದೆ, ಏನು ಮಾಡೋದು? ಎಲ್ಲಿ ಹೋಟ್ಲುಗಳು ಕಾಣಿಸ್ತಾ ಇಲ್ಲ, ನೋಡೋಣ. ಸೊ ನೋಡೋಣ ಯಾವುದು ಹೋಟ್ಲು ಚೆನ್ನಾಗಿದೆ ಅಂತ ನೋಡಿಬಿಟ್ಟು ಸ್ವಲ್ಪ ಹೊಟ್ಟೆಗೆ ಹಾಕೊಂಡು ಬರೋಣ ಬನ್ನಿ.
ಸೊ ಗೈಸ್ 11 ಗಂಟೆಗೇ ಬಂದಿದ್ದು. 1 ಗಂಟೆ ಅಷ್ಟು ಕೊಡ್ತೀನಿ ಅಂದರು, ವೆಯ್ಟ್ ಮಾಡ್ತಾಯಿದ್ದೆ. ಸೊ 1 ಗಂಟೆ ಆಗಿದೆ, ಬನ್ನಿ ಆಗಿದ್ರೆ ಮುಗಿಸ್ಕೊಂಡು ಹೋಗೋಣ. ಸೊ ಫ್ರೆಶ್ ಅಪ್ ಆಗ್ಬಿಟ್ಟು ನಮ್ಮ ತಮ್ಮ ಬಂದಿದ್ರೆ ಶಾಪಿಂಗ್ ಹೋಗಬೇಕು. ಅವನದು ಬರ್ತಡೇ ಇದೆ 8ನೇ ತಾರೀಕು. ಸೊ ಶಾಪಿಂಗ್ ಹೋಗಬೇಕು, ಬಟ್ಟೆ ತೊಗೊಬೇಕು. ಸೊ ಬನ್ನಿ ಎಲ್ಲ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ. ಯಾಕೋ ಸಿಕ್ಕಾಪಟ್ಟೆ ಒಂಥರ ತಲೆ ನೋವ್ತಾ ಇದೆ. ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಸೊ ಈವ್ನಿಂಗ್ ಶಾಪಿಂಗ್ ಹೋಗೋಣ. ಬನ್ನಿ ಹೋಗಿ ಕಾರ್ ಕಲೆಕ್ಟ್ ಮಾಡ್ಕೊಳ್ಳೋಣ. ಇಷ್ಟೋ ತನಕ ಮಾಡಿದ್ರು ಒಂದು ಕಾರ್ ಎತ್ಕೊಡೋಕ್ಕೆ ಅಡ್ವೈಸರೇ ಬರಬೇಕಂತೆ. ಸೊ ಹಾಫ್ ಆನ್ ಅವರ್ ಆಗೈತೆ, ಆಗಿ ಅಲ್ಲೇ ನಿಲ್ಸ್ಕೊಂಡಿದ್ದಾರೆ. ಕಾರ್ ಕೊಡಿ ಅಂದರೆ ಅಡ್ವೈಸರೇ ಬರಬೇಕು ಸರ್. ಅಡ್ವೈಸರ್ ಎಲ್ಲಿದ್ದಾರೆ? ಮೀಟಿಂಗ್ ಹೋಗಿದ್ದಾರೆ. ಅಡ್ವೈಸರ್ ಬರ್ತಾನೆ 2 ಕಾರ್ ಬೇರೆ ತೆಗಿತಾನೆ. ಸರ್ ಕೊಡ್ತೀನಿ ಅರ್ಧ ಗಂಟೆಯಿಂದ ಕಾದು ಇವಾಗ ಕಾರ್ ಕೊಟ್ಟಿದ್ದಾನೆ. ಆಗ ಅರ್ಧ ಗಂಟೆ ಆಗಿ ವೆಯ್ಟ್ ಮಾಡಿದ್ದು, ಇವಾಗ ಕಾರ್ ಕೊಟ್ಟಿದ್ದಾನೆ. ಸೊ ನಾನಿಲ್ಲೊಂದು ಪರ್ಪಲ್ ಕಲರ್ ಒಂದು ಬಟ್ಟೆ ಇಕ್ಕಿದ್ದೆ, ವಾಷಿಂಗ್ದು ಒಂದು ಬಟ್ಟೆ ಇಕ್ಕಿದ್ದೆ. ಸೊ ಆ ಬಟ್ಟೆ ಇಲ್ಲ. ಲಾಸ್ಟ್ ಟೈಮು ಸ್ಯಾಮ್ಸಂಗ್ದೊಂದು ಒರಿಜಿನಲ್ ವೈರು ಇಕ್ಕಿದ್ದೆ. ಸೊ ಆ ವೈರು ಲಾಸ್ಟ್ ಟೈಮ್ ಆ ವೈರ್ ಮಿಸ್ ಆಗಿತ್ತು. ಇವಾಗ ಪರ್ಪಲ್ ಕಲರ್ ಬಟ್ಟೆ ಮಿಸ್ ಆಗಿದೆ. ಸೊ ಕೇಳಿದ್ರೆ ನಾವ್ಯಾಕೆ ಎತ್ಕೊಳೋಣ ಸರ್, ನಾವು ಯಾರು ಎತ್ಕೊಂಡಿಲ್ಲ ಅಂತಾರೆ. ಮತ್ತು ಕಾರಲ್ಲಿರೋದು ಇನ್ನೆಲ್ಲೂ ಹೋಗೋಕ್ಕೆ ಸಾಧ್ಯ? ನಾನು ನೋಡ್ಬಿಟ್ಟು ನಾನು ಅದೇ ಕಾರಣಕ್ಕೆ ಅವ್ರಿಗೆ ಹೇಳಿ, ನಾನು ಆ ಸ್ಯಾಮ್ಸಂಗ್ ವೈರ್ ಆಚೆನೇ ಇತ್ತು, ನಾನು ಚಾರ್ಜ್ಗೆ ಹಾಕೊಂಡ್ಬಂದೆ ಫೋನ್ನ. ಸೊ ಆವಾಗ ವೈರ್ ಆಚೆನೇ ಇತ್ತು. ವೈರ್ ಇದೆ ಇರಿ ಸರ್ ಅಂದ್ಬಿಟ್ಟು ನಾನು ವೈರ್ನ ತೆಗ್ದಿಕ್ಬೇಕಾದ್ರೇ ನೋಡಿದ್ದೀನಿ ಬಟ್ಟೆ ಎಲ್ಲ ಇತ್ತು. ಎಲ್ಲಿತ್ತು? ನಾನು ಹೇಳಿಲ್ವಾ? ನಾನು ಅದಕ್ಕೆ ಹೇಳಿದ್ದು ನಾನು. ಸರಿ ಸರ್, ಓಕೆ. ಏನು ಇದು ಮಾಡ್ತವ್ರೋ ಏನು ಕಥೆನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಇದೇನು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಅಂತಲೂ ನನಗೆ ಗೊತ್ತಾಯ್ತಾ ಇಲ್ಲ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ, ಏನಂತ ಹೇಳಿ ಇದಕ್ಕೆ ನನಗೆ ಏನು ರಿವ್ಯೂ ಕೊಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ಇದೇ ಅದು VST ಕಿಯಾ. ಬರ್ತಾ ವರ್ಸ್ಟ್ ಆಗ್ತಾ ಇದ್ದಾರೆ ಹೊರ್ತು ಯಪ್ಪ ನಿಜವಾಗ್ಲೂ ಈ ಸರ್ವೀಸ್ದು ಇದ್ರದ್ದು ಎಲ್ಲ ನೋಡಿದ್ರೆ ಎಷ್ಟೋ ತಕ ಅಂತ ಕಾಯೋದು. ಕೆಲಸ ಆಗಿರುತ್ತೆ, ಕಾರ್ ಕೆಲಸ ಮುಗ್ದಿರುತ್ತೆ. ಅಲ್ಲಿ ಏನೂ ಇರೋದೇ ಇಲ್ಲ, ಎಲ್ಲ ಅವ್ರ ಕೆಲಸ ಏನೇನಿರುತ್ತೆ ಮುಗಿಸ್ಬಿಟ್ಟಿರ್ತಾರೆ. ಆ್ಯಕ್ಚುಲಾಗಿ ಕೆಲಸ ಮುಗಿದ ಮೇಲೂ ಅವರು ಕೊಡೋಕ್ಕೆ ಒಂಥರ ಅವ್ರಿಗೆ. ಅದರಲ್ಲೂ ಬೇರೆ ಇದು ಫ್ರೀ ಸರ್ವಿಸ್ ಬೇರೆ ಇತ್ತು. ಫ್ರೀ ಸರ್ವಿಸ್ ಫ್ರೀ ಪಾಲಿಶಿಂಗ್ ಇತ್ತು. ಏನು ಫ್ರೀಯಾಗಿ ಭೇಟಿ ಮಾಡ್ಕೊಡ್ಬೇಕಲ್ಲ, ಇರಪ್ಪ ಕಾಯಿಸ್ಬಿಟ್ಟು ಮಾಡ್ಕೊಡೋಣ ಅಂತನೋ ಅದೇನೋ ಒಂದು ಅರ್ಥ ಆಗಲಿಲ್ಲ. ಲಿಟ್ರಲಿ 11 ಗಂಟೆಗೆ ಬಂದವನು 1:40 ಗಾಡಿ ಕೊಟ್ಟವ್ರೆ. ಸೊ ಇವಾಗ ಓಡ್ತಾ ಇದ್ದೀನಿ ಮನೆಗೆ. ನನಗೆ ಮೊದಲೇ ತಲೆ ಬೇರೆ ನೋವ್ತಾ ಇದೆ. ಇವಾಗ ಈ ಟ್ರಾಫಿಕಲ್ಲಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ನಿಜವಾಗ್ಲೂ ಲಿಟ್ರಲಿ ಗೈಸ್ ಮನೆಗೆ ಹೋಗಿ ಸಿಗ್ತೀನಿ, ಏನೂ ಮಾಡೋಕ್ಕಾಗಲ್ಲ. ಬಟ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಮನೆಗೆ ಬಂದು ಸಿಗ್ತೀನಿ. ಫೈನಲಿ ಮನೆಗೆ ಬಂದೆ. ನೋಡಿ ಇವರು ಆಲ್ರೆಡಿ. ಸೊ ಗೈಸ್ ಯಾಕೋ ಇವತ್ತು ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ಯಾಕೋ ಸಿಕ್ಕಾಪಟ್ಟೆ ತಲೆನೋವು ಬೇರೆ ಇತ್ತು. ಬಿಸಿಲಿಗೂ ಅದಕ್ಕೂ ಸಿಕ್ಕಾಪಟ್ಟೆ ತಲೆನೋವಿತ್ತು. ಬಂದವನೇ ಮಲ್ಕೊಂಬಿಟ್ಟೆ, ಬಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದು, ಮಲ್ಕೊಂಬಿಟ್ಟೆ. ಸೊ ಇವತ್ತು ಶಾಪಿಂಗ್ ಹೋಗೋಕ್ಕಾಗಲಿಲ್ಲ. ನಾಳೆ ಖಂಡಿತ ಹೋಗಿ ಶಾಪ್ ಮಾಡ್ಕೊಂಬರೋಣ. ಆಮೇಲೆ ಇನ್ನೊಂದು ವಿಚಾರ ಏನು ಅಂದರೆ, ಸೊ ಯಾವುದೇ ಸರ್ವಿಸ್ ಸ್ಟೇಷನಲ್ಲಾಗಿರ್ಬೋದು, ಅಂದರೆ ಇವಾಗ ಈ ಕಂಪ್ನೀಸಲ್ಲಿ ಒಂದು ಸರ್ವ್ ಮಾಡ್ತಾಯಿದ್ದೀರಾ ಅಂದರೆ, ಒಬ್ಬರು ಕ್ಲೈಂಟ್ ಬಂದಿದ್ದಾರೆ ಅಂದರೆ ಅವ್ರಿಗೆ ರೆಸ್ಪೆಕ್ಟ್ ಮಾಡಿ. ಸೊ ಅವರೊಂದು ವೆಯ್ಟ್ ಮಾಡ್ತಾಯಿದ್ದಾರೆ ಅಂದರೆ ನಿಮ್ಮ ಕಡೆಯಿಂದನೂ ಒಂದು ಒಳ್ಳೆ ರೆಸ್ಪಾನ್ಸ್ನ ಕೊಡಿ. ನಿಮಗೋಸ್ಕರನೇ ಅವರಲ್ಲಿ ಕಾಯ್ತಾ ಇರ್ತಾರೆ. ಅವ್ರಿಗೂ ಬೇರೆ ಆದಂಥ ಒಂದು ಕೆಲಸ ಇರುತ್ತೆ. ಅದನ್ನು ಬಿಟ್ಟು ಅವರಲ್ಲಿ ಏನಕ್ಕೆ ಬಂದಿರ್ತಾರೆ ಅಂದರೆ, ಅವ್ರದ್ದೊಂದು ವೆಹಿಕಲ್ದಾಗಿರ್ಬೋದು ಅಥವಾ ಏನೋ ಒಂದು ಅಪ್ಲಯನ್ಸಸ್ದಾಗಿರ್ಬೋದು, ಫೋನ್ದಾಗಿರ್ಬೋದು, ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನು ಸಾಲ್ವ್ ಮಾಡ್ಕೊಬೇಕು. ಏನೋ ಅರ್ಜೆನ್ಸಿ ಇರುತ್ತೆ, ಅದನ್ನು ಸಾಲ್ವ್ ಮಾಡ್ಕೊಬೇಕು ಅಂತ ಬಂದಿರ್ತಾರೆ. ಸೊ ನೀವು ಪ್ರಾಪರಾಗಿ ರೆಸ್ಪಾನ್ಸ್ ಮಾಡ್ದಲೆ ಇವತ್ತು ಬೆಳಗ್ಗೆ ನನಗಾಗಿದ್ದು ಬೇಜಾರಾಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಟೇಕ್ ಇಟ್ ಈಸಿ ಅಂದ್ಕೊಂಡು ಫರ್ದರ್ ಮೂವೋಣ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಾಳೆ ಮತ್ತೆ ಸಿಗೋ ಹೊಸ ವ್ಲಾಗ್ ಜೊತೆಗೆ.
ಅಲ್ಲಿ ತನಕ ಟೇಕ್ ಕೇರ್, ಎಲ್ಲ ನಗ್ತಾ ಇರಿ. ಸೊ ಲವ್ ಯು ಗೈಸ್, ಬಾಯ್. ಆ್ಯಂಡ್ ಮೋರ್ ಓವರ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಸಬ್ಸ್ಕ್ರೈಬ್ ಬಟನ್ನು ನಮಗೆ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ನೈಟ್ ಗೈಸ್, ಬಾಯ್.